ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಆದಿ ಜಾಂಬವಂತೆ ಸಂಘಟನೆ ಹಾಗೂ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಮಾಡಲಾಗಿದೆ. ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಮೇಲ್ಜಾತಿಯ ಇವತ್ತು ದಲಿತ ಯುವಕರನ್ನ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ 7 ತಿಂಗಳ ಗರ್ಭಿಣಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ ತಂದೆ ಮತ್ತು ಇತರ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ದೌರ್ಜನ್ಯಕ್ಕೊಳಗಾದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ಸರ್ಕಾರಿ ನೌಕರಿ ನೀಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪವೆಸಗಿದ ಎಲ್ಲ ಸರ್ಕಾರಿ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ದೂರು ದಾಖಲಿಸಿ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಆದಿ ಜಾಂಬವಂತ ಸಂಘದ ಸಂಸ್ಥಾಪಕರು ಚಂದ್ರಕಾಂತ ನಡಗೇರಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ದಾಂಡೇಲಿ ತಹಸೀಲ್ದಾರ್ ಅವರು ಕಾರ್ಯಾಲಯ ಅಧಿಕಾರಿ ಗೋಪಿ ಚೌಹಾಣ್ ಮನವಿ ಸ್ವೀಕರಿಸಿದ್ರು. ಮುಖಾಂತರ ಮುಖ್ಯಮಂತ್ರಿ ಮನವಿ ರವಾನೆ ಮಾಡಲಾಗಿದೆ. ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಮಾನ್ಯ ಎಂಬ 7 ತಿಂಗಳ ಗರ್ಭಿಣಿಯನ್ನ ಮರ್ಯಾದೆ ಅತ್ಯಂತ ಕ್ರೌರ್ಯ ಮತ್ತು ಅಮಾನವೀಯ ಆಗಿದೆ ಹಾಗೂ ಸಂವಿಧಾನದ ವಿರೋಧ ಕರ್ತವ್ಯವಾಗಿದ್ದು, ಜಾತಿ ಹೆಸರಿನ ಮೇಲೆ ಮರ್ಯಾದಾ ಹತ್ಯೆ ಮಾಡಿರುವುದು ಮಾನವೀಯತೆಯ ಮೇಲೆ ನಡೆದ ನೇರ ದಾಳಿಯಾಗಿದ್ದು, ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ್ದು ಖಂಡನೀಯ. ಈ ಘಟನೆಯಿಂದಾಗಿ ಆ ಕುಟುಂಬ ನೊಂದು ತೊಂದರೆಗೊಳಗಾಗಿದೆ ಮತ್ತು ಕುಟುಂಬದ ಮೇಲೆ ನಡೆದ ಹಲ್ಲೆಯಿಂದ ಆ ಕುಟುಂಬದ ಜನರೆಲ್ಲರೂ ಆ ಗ್ರಾಮವನ್ನು ತೊರೆಯಲು ಸಿದ್ಧರಾಗಿದ್ದಾರೆ. ಆದ್ದರಿಂದ ಸರ್ಕಾರ ನೊಂದ ದೌರ್ಜನ್ಯಕ್ಕೊಳಗಾದ ಆ ಕುಟುಂಬಕ್ಕೆ 5 ಕೋಟಿ ರೂಪಾಯಿ ಪರಿಹಾರ ಘೋಷಿಸಬೇಕು. ಜಾತಿ ಹೆಸರಿನ ಮೇಲೆ ದೌರ್ಜನ್ಯಕ್ಕೊಳಗಾದ ವಿವೇಕಾನಂದ ದೊಡ್ಮನಿ ಆತನಿಗೆ ಸರ್ಕಾರಿ ನೌಕರಿ ಒದಗಿಸಬೇಕು. ಅಮಾನವೀಯ ಘಟನೆಯ ನಂತರ ಇನ್ನೊಂದು ಅತ್ಯಂತ ಗಂಭೀರ ವಿಷಯ ಏನಪ್ಪಾ ಅಂದ್ರೆ, ಆ ಘಟನೆ ನಡೆದ ದಿನವೂ ಕೂಡ ಹಾಗೂ ಮರುದಿನವೂ ನಡೆದ ಅಂತ್ಯಕ್ರಿಯೆಯಲ್ಲಿಯೂ ಹಲವು ಸರ್ಕಾರಿ ಜವಾಬ್ದಾರಿಯುತ ಅಧಿಕಾರಿಗಳು ಪಾಲ್ಗೊಳ್ಳದೆ ಬೇಜವಾಬ್ದಾರಿತನ ತೋರಿಸಿದ್ದಲ್ಲದೆ ಕರ್ತವ್ಯ ಲೋಪ ಮಾಡಿರುತ್ತಾರೆ. ಈ ಕರ್ತವ್ಯ ಲೋಪ ಅಕ್ಷಮ್ಯ ಅಪರಾಧವಾಗಿದೆ. ಇನ್ನು ಕೆಲವು ಹಿರಿಯ ಅಧಿಕಾರಿಗಳು ಘಟನೆ ನಡೆದು 3ನೇ ದಿನಕ್ಕೆ ಗ್ರಾಮಕ್ಕೆ ಭೇಟಿ ಕೊಟ್ಟಿರುತ್ತಾರೆ. ಈ ಹಿರಿಯ ಅಧಿಕಾರಿಗಳು ಬೇಜವಾಬ್ದಾರಿ ಧೋರಣೆಯನ್ನ ಮತ್ತು ವಿಳಂಬ ನೀತಿಯನ್ನ ನಿರ್ಲಕ್ಷ್ಯವನ್ನ ಆರೋಪಿಗಳ ಪರವಾಗಿ ಧೈರ್ಯ ನೀಡಿದಂತಾಗಿದೆ. ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಹುಬ್ಬಳ್ಳಿ ಗ್ರಾಮೀಣ ತಹಸೀಲ್ದಾರ್ ಅವರು, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹುಬ್ಬಳ್ಳಿ ಗ್ರಾಮೀಣ ಕಂದಾಯ ನಿರೀಕ್ಷಕರು, ಹುಬ್ಬಳ್ಳಿ ಗ್ರಾಮ ಲೆಕ್ಕಾಧಿಕಾರಿಗಳು, ವೀರಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಬೆಳಗಲಿ ಈ ಎಲ್ಲ ಅಧಿಕಾರಿಗಳನ್ನ ತನಿಖೆ ಮಾಡಿ ಅವರ ಮೇಲೆ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟುಗಳ 2015 ಕಲಂ 4 ಅಡಿ ದೂರು ದಾಖಲಿಸಿ ಕಾನೂನು ಕ್ರಮ ಜರುಗಿಸಿ ಇವರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತ ಒತ್ತಾಯಿಸ್ತೀವಿ. ಘಟನೆಯಿಂದ ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯಕ್ಕೆ ಭಯದ ವಾತಾವರಣ ಉಂಟಾಗಿದ್ದು, ರಾಜ್ಯಾಡಳಿತ ಹಾಗೂ ಜಿಲ್ಲಾಡಳಿತ, ರಾಜ್ಯ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತು ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮೇಲೆ ಮತ್ತು ಕಾನೂನು ಭಯ ಇಲ್ಲದ ಸವರ್ಣೀಯರಿಗೆ ಕಾನೂನುಬದ್ಧವಾದ ಕಡಿವಾಣ ಹಾಕಿ ಇಡೀ ರಾಜ್ಯದ ದಲಿತ ಜನರಿಗೆ ರಕ್ಷಣೆ ಕೊಡಲು ಒತ್ತಾಯಿಸುತ್ತೀವಿ ಮತ್ತು ಸರ್ಕಾರ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಪ್ರತಿ ತಿಂಗಳ ಪ್ರತಿ ಜಿಲ್ಲಾವಾರು ಪ್ರತಿ ತಾಲೂಕುವಾರು ಪ್ರತಿ ಹೋಬಳಿ ಮಟ್ಟದಲ್ಲಿ ದಲಿತರ ಮೇಲೆ ಅಸ್ಪೃಶ್ಯತೆ ಬಗ್ಗೆ ಜಾತಿ ನಿಂದನೆಯ ಬಗ್ಗೆ ಸಣ್ಣ ಪುಟ್ಟ ಸುಳಿವು ಸಿಕ್ಕರೂ ಕೂಡ ಕೂಡಲೇ ಅದನ್ನ ಗಂಭೀರ ಅಂತ ಪರಿಗಣಿಸಿ ದೂರು ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ನಿರ್ದೇಶನ ಕೊಡಲು ಒತ್ತಾಯಿಸುತ್ತೀವಿ. ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೆಲವು ಹಕ್ಕೊತ್ತಾಯಗಳನ್ನು ಜಾರಿ ಮಾಡಲು ವಿನಂತಿ ಮಾಡ್ತೀವಿ. ಸರ್ಕಾರ ಇದುವರೆಗೂ ಯಾವುದೇ ಪರಿಹಾರ ಘೋಷಿಸಿಲ್ಲ. ಅತಿ ಶೀಘ್ರವಾಗಿ ನೊಂದ ಸಂತ್ರಸ್ತ ಕುಟುಂಬಕ್ಕೆ 5 ಕೋಟಿ ಪರಿಹಾರ ಕೊಡಬೇಕು. ವಿವೇಕಾನಂದ ದೊಡ್ಮನಿ ಆತನಿಗೆ ಸರ್ಕಾರಿ ನೌಕರಿ ಒದಗಿಸಬೇಕು ಮತ್ತು 4 ಎಕರೆ ಜಮೀನು ಮತ್ತು ನಿವೇಶನವನ್ನ ಮಂಜೂರು ಮಾಡಬೇಕು. ತ್ವರಿತವಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಮಾಡಿ ವಿಶೇಷ ಸರ್ಕಾರಿ ಅಭಿಯೋಜಕರನ್ನ ನೇಮಿಸಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳ ಪರೋಕ್ಷವಾಗಿ ಭಾಗಿಯಾದವರನ್ನ ಗುರುತಿಸಿ ಪ್ರಕರಣದಲ್ಲಿ ಸೇರಿಸಬೇಕು. ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟುಗಳ ಪ್ರತಿಬಂಧ ಕಾಯ್ದೆ 2018 ಕಲಂ 4 ಅಡಿ ದೂರು ದಾಖಲಿಸಿ ಕಾನೂನು ಕ್ರಮ ಜರುಗಿಸಿ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು. ನೊಂದ ಸಂತ್ರಸ್ತ ಕುಟುಂಬಕ್ಕೆ ಕಾನೂನು ರೀತಿಯ ಪೊಲೀಸ್ ಭದ್ರತೆ ಮತ್ತು ವೀರಾಪುರ ಗ್ರಾಮದಲ್ಲಿ ನಿಷೇಧ 144 ಸಿಆರ್ಪಿಸಿ ಜಾರಿಗೊಳಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ವೀರಾಪುರ ಗ್ರಾಮಕ್ಕೆ ಭೇಟಿ ದಲಿತ ಜನಾಂಗಕ್ಕೆ ಧೈರ್ಯ ತುಂಬಾ ಕೆಲಸ ಮಾಡಬೇಕು ನೀಡಿ ಅಲ್ಲಿ ವಾಸ್ತವ ಸ್ಥಿತಿಯನ್ನ ಸರಿ ಮಾಡಬೇಕು ಅಂತ ಮನವಿ ಸಲ್ಲಿಸಲಾಗಿದೆ. ದಾಂಡೇಲಿಯ ನಗರಸಭೆಯ ಆವರಣದಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮೂಲಕ ಕರ್ನಾಟಕ ಸರ್ಕಾರದ ಮಂತ್ರಿಗಳಿಗೆ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಪತ್ರವನ್ನು ಮಾಡಿದ್ದೀವಿ. ಮನವಿ ಪತ್ರ ಮಾಡುವ ಉದ್ದೇಶ ಒಂದೇ, ಹುಬ್ಬಳ್ಳಿ ಗ್ರಾಮದಲ್ಲಿ ವೀರಾಪುರ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ಜೀವ ಹಲ್ಲೆ ಆಗಿದೆ. ಅಲ್ಲಿ ವಿವೇಕಾನಂದ ನಮ್ಮ ಮಾದರ ಸಮಾಜದ ಯುವಕನ ಪ್ರೀತಿಸಿ ಮದುವೆಯಾಗಿದ ತಪ್ಪಿಗಾಗಿ ಆ ಹುಡುಗಿನ ತಂದೆಯೇ ಅವಳಿಗೆ ಕೊಡ್ಲಿಂದ ಹೊಡೆದು
ಕೊಂದಂಥ ಕೊಲೆ ಗಡಕರನ್ನ ಗಲ್ಲಿಗೆ ಏರಿಸಬೇಕು. ಅದೇ ರೀತಿ ವಿವೇಕಾನಂದ ಕುಟುಂಬ ಅವರಿಗೆ ಜೀವ ರಕ್ಷಣೆ ಕೊಡಬೇಕು, ಸರ್ಕಾರದಿಂದ ಪರಿಹಾರ ನೀಡಬೇಕಂತ ಹೇಳಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ನಮ್ಮ ದಲಿತ ಸಂಘಟನೆಗಳು, ಆದಿಜಾಂಬ ಸಂಘಟನೆಗಳು, ಅಂಬೇಡ್ಕರ್ ಸೇನೆ ಹಾಗೂ ಇತರ ದಲಿತ ಪರ ಸಂಘಟನೆಗಳ ಹೋರಾಟದಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಗ್ರಾಮದಲ್ಲಿ ನಮ್ಮ ಗೃಹ ಸಚಿವರಾಗಿರ್ಬೋದು, ಗೋವಿಂದ ಕಾರಜೋಳ ಸರ್ ಆಗಿರ್ಬೋದು, ನಾರಾಯಣ ಸ್ವಾಮಿ ಆಗಿರ್ಬೋದು, ಕಾರ್ಮಿಕ ಸಚಿವರಾಗಿರ್ಬೋದು, ಅಲ್ಲಿರುವ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಸರ್ಕಾರದ ಸಂಬಂಧಪಟ್ಟಂಥ ಎಲ್ಲ ಪರಿಹಾರನ ಒದಗಿಸ್ಕೊಡ್ತೀವಿ ಅಂತ ಕೇಳಿಸಿ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕೂಡ ಇವತ್ತು ಹೋರಾಟದ ಮೂಲಕ ಸರ್ಕಾರ ಗಮನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮನವಿ ಪತ್ರನ ಸ್ವೀಕಾರ ಮಾಡಲಿಕ್ಕೆ ಕಾಲೇರಿಯ ತಹಸೀಲ್ದಾರ ಕಚೇರಿಯಿಂದ ಕಾಲೇಜಿನ ಅಧಿಕಾರಿಗಳು ಬಂದಿದ್ದಾರೆ. ನಾವು ಒಂದೇ ಒಂದು ವಿನಂತಿ ಮಾಡೋದೇನೆಂದರೆ, ಸರ್ಕಾರದಲ್ಲಿ ಇಡೀ ಕರ್ನಾಟಕದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ, ದಲಿತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ದಲಿತ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ, ದಲಿತ ಕೂಲಿ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ. ಈ ಸಮಾಜದಲ್ಲಿ ನಾವು ಬದುಕೋದು ಕಷ್ಟ ಆಗ್ಯದ. ಸಹೋದರಿ ಇವತ್ತು ಒಂದು ಪ್ರೀತಿಸಿ ಮದುವೆ ಆಗಿ ಅವಳು 7 ತಿಂಗಳ ಗರ್ಭಿಣಿ ಆಗಿದ್ದಾಗ ಏನು ಪುಷ್ಪ ಕಾರ್ಯಕ್ರಮಕ್ಕೆ ಏನು ಬರ್ತಾರೆ, ಬರುವಂಥದ್ದು ಹೊಂಚಾಕಿ ಸುತ್ತುವಂಥ ತಂದೆ, ಆ ಕುಟುಂಬದವರು ಆ ಮಗುವನ ತಾಯಿನ ಯಾವ ರೀತಿ ಕೊಡ್ಲಿಂದ ಹೊಡೆದು ಕೇಸಿ, ಅದು ಒಂದು ಹಳ್ಳಿಯಲ್ಲಿ ಒಂದು ಗ್ರಾಮದಲ್ಲಿ ಊರ ಮಧ್ಯದಲ್ಲಿ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಇದು ಎಂಥ ಒಂದು ಘಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಡೀ ಮಾನವ ಕೂಡ ಇದು ಕಲೆ ತಗ್ಸುವಂಥ ಘಟನೆ ಇದು. ಆ ಹುಡುಗಿ ಲಿಂಗಾಯತ ಸಮುದಾಯದ ಇದ್ರೂ ಕೂಡ, ಈ ದಲಿತ ಕುಟುಂಬದವರು ಇದ್ರೂ ಕೂಡ ಇವರು ಬಸವಣ್ಣನ ತತ್ವ ಪಾಲಿಸಿದವರು, ಇವರು ಬಸವ ಲಿಂಗ ಧರಿಸಿದವರು. ಆ ಮನೆಯಲ್ಲಿ ಆ ಹುಡುಗಿನ ಸೊಸೆ ಅಂತ ನೋಡಲಿಲ್ಲ, ಅವಳ ಮಗಳಂತ ನೋಡ್ಕೇಸಿ ಅವಳಿಗೆ ಅಷ್ಟು ಜೀವ ಮಾಡ್ತಾ ಇದ್ರು. ಒಂದು ನೋಡಿ ಎಷ್ಟೊಂದು ವಿಚಿತ್ರವಾದ ಘಟನೆ ಅಂತ ಹೇಳಿದ್ರೆ, ಪ್ರೀತಿಸ ಹುಡುಗಿ ಮದುವೆ ಆಗಿ ಸಬ್ ರಿಜಿಸ್ಟರ್ ನೋಂದಣಿ ಮಾಡ್ಕೊಂಡು ರಿಜಿಸ್ಟರ್ ಹಾಕಿಸಿ ಹುಡುಗಿಯ ಮನೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆ ತಂದೆ ತಾಯಿಗೆ ಮನಸ್ಸಿಗೆ ನೋವಾಗಬಾರ್ದು ಕೇಸಿ ಹುಟ್ಟೂರು ಬಿಟ್ಟು ಹಾವೇರಿಯಲ್ಲಿ ಜೀವನ ಸಾಗಿಸಲಿಕ್ಕೆ ವಿವೇಕಾನಂದರು ತಮ್ಮ ಕುಟುಂಬ ಸಮೇತ ಹೋಗಿದ್ದಾರೆ. ಜೀವನ ಸಾಗಿಸಿ ಕೆಲವು ವರ್ಷಗಳಿಂದ ಅಲ್ಲೇ ಉಳಿದು ಏನು ತಂದೆ ತಾಯಿಗೆ ಬಿಟ್ಟು ವಿವೇಕಾನಂದ ಹೋಗಿದ್ದ, ನನ್ನ ಹೆಂಡತಿ ಗರ್ಭಿಣಿ ಅಂತ ಕೇಸಿ ಒಂದು ಕಾರ್ಯ ಮಾಡ್ಕೊಳ್ಳಿಕ್ಕಂತ ತನ್ನ ಹುಟ್ಟೂರಿಗೆ ಬಂದರೆ ಆ ತಾಯಿಯ ಆ ಹೆಣ್ಣು ಮಗಳ ತಂದೆ ಇಡೀ ಕುಟುಂಬಕ್ಕೆ ಕೊಲೆ ಮಾಡುವಂಥ ಹುಚ್ಚಾಕಿದ್ದಾರೆ. ಇದು ಎಂಥ ದೊಡ್ಡ ಘಟನೆ ಇವತ್ತು ಆ ರೀತಿ ಆಗ್ತಾ ಇದೆ ಅಂತೇಳಿ ನಾವು ಇವತ್ತು ಹೋರಾಟಗಾರರು ಬೀದಿಯಲ್ಲಿ ಅಡ್ಡಾಡೋದು ಕಷ್ಟ ಆಗ್ತೈತಿ, ಹೋರಾಟ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಪ್ರೀತಿಸಿ ಹುಡುಗಿ ಸಲುವಾಗಿ ಅವರು ಇಡೀ ಕುಟುಂಬಕ್ಕೆ ಸರ್ವನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಳೆ ನಮ್ಮಂಥ ಹೋರಾಟಗಾರರಿಗೆ ಎಲ್ಲಿ ರಕ್ಷಣೆ ಇದೆ, ದಲಿತ ಕುಟುಂಬಗಳಿಗೆ ಎಲ್ಲಿ ರಕ್ಷಣೆಗಳಿದೆ, ಎಲ್ಲಿ ನಮ್ಮ ಸಮಾಜ ಹೋಗ್ತಾ ಇದೆ. ಇವತ್ತು ಹೇಳ್ತಾರೆ ಬಸವನ ತತ್ವ ಹೇಳ್ತೈತಿ, ಇವನ್ ಯಾರ ನಮ್ಮವ ಅಂತ ಹೇಳ್ತೈತಿ. ಆದ್ರೆ ಇವತ್ತು ನಾವು ಎಲ್ಲರನ್ನೂ ಒಪ್ಕೋತೇವಿ, ಬಸವಣ್ಣನೂ ಒಪ್ಕೋತೇವಿ, ಮಾಧವ್ ಚೆನ್ನೈನೂ ಒಪ್ಕೋತೇವಿ, ಅಂಬೇಡ್ಕರ್ನೂ ಒಪ್ಕೋತೇವಿ, ಬಾಬು ಜಗಜೀವನ ಒಪ್ಕೋತೀವಿ, ವಾಲ್ಮೀಕಿಯವ್ರನ್ನ ಒಪ್ಕೋತೀವಿ. ಎಲ್ಲರನ್ನೂ ಒಪ್ಕೊಂಡ್ರು ಕೂಡ ಇಲ್ಲಿ ತಾರತಮ್ಯ ತಾಂಡವಾಡ್ತಾ ಇದೆ. ಈ ತಾರತಮ್ಯ ತಾಂಡವಾಡ್ತಾ ಇರೋದು ಸರ್ಕಾರದ ಒಂದು ವೈಫಲ್ಯತೆಯನ್ನು, ಸರ್ಕಾರದಿಂದ ಆಗ್ತಾ ಇರುವ ದೌರ್ಜನ್ಯಗಳಿದ್ದು, ಸರ್ಕಾರ ಸರಿಯಾಗಿ ಕಾಲ ತಕ್ಕದೆ ಆರೋಪಿಗಳನ್ನು ಗಲ್ಲಿಗೇರಿಸಿದರೆ ಇಂಥ ಕೃತ್ಯಗಳು ನಡೆಯೋದಿಲ್ಲ. ಅವರಿಗೆ ರಾಜಾರೋಷವಾಗಿ ಕೋರ್ಟಿಗೆ ತಂತಾರೆ, ಕೋರ್ಟಲ್ಲಿ ಕೊಡ್ತಾರೆ, ಕಾನೂನು ರೀತಿಯಿಂದ ದುಡ್ಡಿಂದ ಅವರೇ ಬೇಲಿ ತಗೊಂಡು ಹೊರಗೆ ಬರ್ತಾರೆ, ರಾಜಾರೋಷವಾಗಿ ಅಡ್ಡಾಡ್ತಾ ಇದ್ದಾರೆ. ಈ ರೀತಿ ಆಗೋದ್ರಿಂದ ಸರ್ಕಾರ ವ್ಯವಸ್ಥೆಯಲ್ಲಿ ಇವತ್ತು ದಲಿತರಿಗೆ ಬದುಕಲಿಕ್ಕೆ ಆಗುತ್ತಿಲ್ಲ. ಇದಕ್ಕೊಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಸಾಹಿತ್ಯತೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಗಮನ ತರ್ತಾ ಇದ್ದೀವಿ. ಸರ್ಕಾರಕ್ಕೆ ಒಂದೇ ವಿನಂತಿ ಅಂತಂದರೆ, ಇಲ್ಲಿವರೆಗೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಆ ವಿನಾಪುರ ಗ್ರಾಮಕ್ಕೆ ಹೋಗಿ ಅಲ್ಲಿರುವಂಥ ದಲಿತ ಸಮಾಜದ ಜೊತೆ ಚರ್ಚೆ ಮಾಡಿ ಅಲ್ಲಿರುವಂಥ ಎಲ್ಲ ದಲಿತ ಸಮಾಜವರಿಗೆ ಒಂದು ಧೈರ್ಯ ಕೊಡುವಂಥದ್ದು, ಸಾಂತ್ವನ ಹೇಳುವಂಥ ಕೆಲಸಗಳನ್ನು ಮಾಡಬೇಕು. ಏನು ಕುಟುಂಬದ ನೋಂದಾಯಿ ಕುಟುಂಬಕ್ಕೆ ಧೈರ್ಯ ಸಲ್ಲಿಸುವಂಥ ಕೆಲಸಗಳು ಸರ್ಕಾರ ಮಾಡಬೇಕು. ಅಲ್ಲಿ ನೋಡಿ ಎಷ್ಟೊಂದು ಬೇಜವಾದಂಥ ದೊಡ್ಡ ಕೊಲೆ ಆದರೂ ಕೂಡ ಜಿಲ್ಲಾಧಿಕಾರಿಗಳು ತಡವಾಗಿ ಹೋಗಿದ್ದಾರೆ, ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ತಡವಾಗಿ ಹೋಗಿದೆ, ಅಧಿಕಾರಿಗಳು ತಡವಾಗಿ ಹೋಗಿದ್ದಾರೆ. ಈ ಒಂದು ಆಕ್ರೋಶ ಹುಟ್ಟಾಕಲಿಕ್ಕೆ ಜಿಲ್ಲಾಧಿಕಾರಿಗಳು ಕಾರಣ ಆದ್ರಲ್ಲಿ ಸಂಬಂಧಪಟ್ಟ ಘಟನೆ ಆದ ತಕ್ಷಣ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳದಿದ್ರೆ ಇವತ್ತು ಇಡೀ ಕರ್ನಾಟಕ ಶಾಂತಿಯಾಗಿರ್ತಿತ್ತು. ಇವತ್ತು ಆ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳಲಿಕ್ಕೆ ಇಡೀ ಕರ್ನಾಟಕದಲ್ಲಿ ದಲಿತ ಪರ ಸಂಘಟನೆಗಳು ಹೋರಾಟ ಮಾಡುವಂಥ ಪರಿಸ್ಥಿತಿ ಆಯಿತು. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಅವ್ರಿಗೆ ಪರಿಹಾರ ಸಿಕ್ಕಿದೆ, ಆ ಪರಿಹಾರ ಆಗಿನ ಮಟ್ಟಿಗೆ ಮಾತ್ರ ಆಗುತ್ತೆ. ಆದರೆ ಹೋದಂಥ ಜೀವ ಮತ್ತೆ ಮರಳಿಗೆ ಬರಲ್ಲ. ಆ ಕುಟುಂಬ ನೋವಿನಲ್ಲಿ ಸಾಯುವವರೆಗೂ ನೋವಿನಲ್ಲಿ ಇರುತ್ತೆ. ಯಾಕಂತಂದರೆ ಆ ಒಂದು ಘಟನೆ ಏನಿದೆ ಅಂತ ಹೇಳಿದ್ರೆ ಅದು ಪರಮಾತ್ಮ ಕೊಟ್ಟಂಥ ಘಟನೆ ಅಲ್ಲ, ಮನುಷ್ಯ ಕೊಟ್ಟಂಥ ಘಟನೆ. ಆ ಘಟನೆ ಯಾರೂ ಕೂಡ ಮರೀಲಿಕ್ಕೆ ಆಗಂಗಿಲ್ಲ.
ನೋಡ್ರಿ, ಆ ಮನೆಯಲ್ಲಿ ಒಂದು 6 ವರ್ಷದ ಮಗು ಇತ್ತಂತೆ. ಆ ಮಗುಗೆ ಹೇಳ್ತಾರಂತೆ ಆ ತಂದೆ, ಈ ಘಟನೆ ನೋಡಿದೆಯಲ್ಲ ಕಣ್ಣಾರೆ, ಈ ದೊಡ್ಡವಳು ಆದ ಮೇಲೆ ಯಾರು ಲವ್ ಮಾಡಿ ಪ್ರೀತಿ ಮಾಡ್ತಾರೆ, ಬೇರೆ ಜಾತಿ ಹುಡುಗನಿಗೆ ನೀವು ದಲಿತರ ಮದುವೆ ಆಗ್ತೀರಿ, ಈ ಘಟನೆ ನೀವು ಹೇಳಬೇಕು, ಇಂಥ ನೀವು ಘಟನೆ ಅಂತ ಹೇಳಬೇಕು, ಯಾರನ್ನೂ ಪ್ರೀತಿಸಬಾರ್ದು, ದಲಿತರನ್ನ ಯಾರು ಮದುವೆ ಆಗಬಾರ್ದು ಅಂತ ನೀ ಸಂದೇಶ ಹೇಳಬೇಕು ಸಮಾಜಕ್ಕೆ ಅಂತ ಆ ಮಗು ಕೂಡ ಬೆದರಿಕೆ ಆಗ್ತಾರಂತೆ. ಆ ತಾಯಿಗೆ, ವಿವೇಕಾನಂದ ತಾಯಿಗೆ ಮನವಸ್ತವಾಗಿ ಹಲ್ಲೆ ಮಾಡ್ತಾರೆ, ಆ ತಂದೆಗೆ ಹೊಡಿತಾರೆ. 2 ವಯಸ್ಸಿಗೆ ಬಂದಂಥ ಅಕ್ಕಗಳಿದ್ದಾರೆ, ಅಕ್ಕಗಳಿಗೂ ಕೂಡ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಡೀ ಕುಟುಂಬ ಸರ್ವನಾಶ ಮಾಡುವಂಥ ಘಟನೆ ಈಗ ನಡೀತಾ ಇದೆ ಅಂತಂದರೆ ಈ ಸಮಾಜ ಎಲ್ಲಿದೆ ಈ ಸಮಾಜ? ನಮ್ಮ ದಲಿತರ ರಕ್ಷಣೆ ಕೊಡೋರು ಯಾರು ಹಂಗಾರೆ? ಇವತ್ತು ನೋವಿನ ಸಂಗತಿ. ಹೇಗೆ ಯುದ್ಧಗಲಕ್ಕೂ ಹೋಗ್ತಾ ಇದ್ರೆ ಈಗ ದಲಿತರ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆಗಳಾಗ್ತಾ ಇದ್ದಾವೆ, ಕೊಲೆಗಳಾಗ್ತಾ ಇದ್ದಾವೆ, ಅವ್ರ ಆಸ್ತಿಗಳ ಕಬಳಿಕೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ನೋಡಿದ್ರು ಕೂಡ ಬರೀ ದೌರ್ಜನ್ಯ ದಲಿತರ ಮೇಲೆ ದೌರ್ಜನ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಬದುಕಬೇಕಂತ ಜೀವನ ಕಟ್ಟುವ ಟೈಮಲ್ಲಿ ಇವರು ಬ್ರಿಟಿಷ್ ಆಡಳಿಕೆನೇ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ದಲಿತರಿಗೆ ಎಲ್ಲಿ ರಕ್ಷಣೆ ಇದೆ ಹಂಗಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ನಾವು ಬದುಕಬೇಕು, ಸಂವಿಧಾನ ಅಂತ ಆಸರದಲ್ಲಿ ನಾವು ಉಳಿಬೇಕು, ಕಾನೂನು ಚೌಕಟ್ಟಲ್ಲಿ ನಾವು ಕಾರ್ಯರೂಪದಲ್ಲಿ ಇರಬೇಕಂತ ಹೇಳಿದ್ರೆ ನಾವು ಬದುಕಲಿಕ್ಕೆ ಕೊಡ್ತಾ ಇಲ್ಲ. ನೋಡ್ರಿ, ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದಿಂದ ಒಂದೊಂದು ಮಾನ್ಯತೆ ಪಡೆದಂಥ ಮದುವೆ, ಸರ್ಕಾರ ಒಪ್ಪಳು ಕೊಟ್ಟಂಥ ಮದುವೆ. ಅದಕ್ಕೂ ಕೂಡ ಅವರು ಮಾನದಂಡನೆ ಇರುತ್ತೆ, ಅದನ್ನು ಕೂಡ ಉಲ್ಲಂಘನೆ ಮಾಡಿ ಹಾಕ್ಬೇಕು. ತಂದೆ ಅವ್ರನ್ನ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕಾನೂನು ಅವ್ರಿಗೆ ಅರಿವು ಇಲ್ಲ, ಅವ್ರಿಗೆ ಕಾನೂನು ಭಯ ಇಲ್ಲ. ಅವ್ರು ದುಡ್ಡವಂತರು ಇರ್ಬೋದು, ಮೇಲ್ವರ್ಗ ಇರುವಂಥ ದಬ್ಬಳಕೆ ಇರ್ಬೋದು, ಮೇಲ್ವರ್ಗ ಇರುವಂಥ ರಾಜಕೀಯ ಕುತಂತ್ರಗಳು ಅವ್ರಿಗೆ ಬೆಂಬಲಿಸಿರ್ಬೋದು, ಅದಕ್ಕಾಗಿ ಇದಾಗಿರ್ಬೋದು. ಅದಕ್ಕೆ ಆ ತಂದೆ ಆ ಕುಟುಂಬಕ್ಕೆ ಅವಮಾನ ಆಗಿದ್ದ ಕೇಸಿ, ಮಾನ್ಯ ಹತ್ಯೆ ಅಂತ ಕೇಸಿ, ಮರ್ಯಾದೆ ಹತ್ಯೆ ಅಂತ ಕೇಸಿ ಇದನ್ನ ಪರಿಗಣನೆ ಮಾಡ್ತಾರೆ. ಹೌದು ಇರ್ಬೋದು, ಯಾರೇ ತಂದೆ ತಾಯಿಗೆ ತನ್ನ ಮಗಳು ಇನ್ನೊಬ್ಬರ ಜೊತೆ ಮದುವೆ ಆಗಿದ್ದಾಳೆ, ಇನ್ನೊಂದು ಸಮಾಜಕ್ಕೆ ಮದುವೆ ಆಗಿದ್ದಾಳೆ ಅಂತಂದ್ರೆ ನೋವಾಗುತ್ತೆ. ಅದು ಆಗಿನ ಮಟ್ಟಿಗೆ ನೋವಾಗುತ್ತೆ ಸ್ವಾಮಿ. ಆದ್ರೆ ಒಂದು ಎಳೆ ಕೂಸು ಅವ್ರ ಮಗಳ ಒಂದು ದಲಿತರು ಕೂಡಿ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಡ್ತಾ ಇದೆ ಅಂತ ಹೇಳಿದ್ರೆ ಅದು ನೀವು ಖುಷಿ ಪಡಬೇಕಾಗಿದಂಥ ಸಂಭ್ರಮ ಮಾಡುವಂಥ ಆಸೆ. ಆದರೆ ಆ ಮಗು ಕೂಸು ಹುಡ್ತಾ ಇದೆ ಅಂತ ಹೇಳಿದ್ರೆ ನೀವು ಊರಲ್ಲಿ ಬರೋ ಕೈಕುಂದ ಮಂಚ್ ಹಾಕಿ ಅವಳನ್ನ ಮರ್ಡರ್ ಮಾಡ್ತೀರಿ, ಕೊಲೆ ಮಾಡ್ತೀರಿ ಅಂತ ಹೇಳಿದ್ರೆ ಅಂದರೆ ಈ ಸಮಾಜದಲ್ಲಿ ನಿಮಗೆ ಭಯ ಅನ್ನೋದಿಲ್ಲ, ನಿಮ್ಮ ರಾಜರೋಷ ನಡೀತಾ ಇದೆಲ್ಲ ನಮ್ಮ ಸ್ಥಿತಿ ಎದ್ದು ಕಾಣ್ತಾ ಇದೆ. ದಯಮಾಡಿ ನಮ್ಮ ಸರ್ಕಾರಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಒಂದೇ ಆ ವಿವೇಕಾನಂದ ಕುಟುಂಬಕ್ಕೆ, ವಿವೇಕಾನಂದ ಅವರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು, 1 ಕೋಟಿ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು, 5 ಎಕರೆ ಜಮೀನನ್ನು ಕೊಡಬೇಕು. ಸರ್ಕಾರದ ಮುಖ್ಯಮಂತ್ರಿ ಆ ಗ್ರಾಮಕ್ಕೆ ಬಂದು ಸಾಂತ್ವನ ಹೇಳಕ್ಕೆ ಅವ್ರಿಗೆ ಧೈರ್ಯ ತುಂಬ ಕೆಲಸ ಮಾಡಬೇಕು. ಇವೆಲ್ಲ ನಮ್ಮ ಸರ್ಕಾರದವರು ಮಾಡಬೇಕಂತ ನಮ್ಮ ಈ ಹಕ್ಕು ಪತ್ರದಲ್ಲಿ, ನಮ್ಮ ಮನವಿ ಪತ್ರದಲ್ಲಿ ನಾವು ಹಕ್ಕು ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರು ನಿತ್ಯ ಕಾಂಬ್ಳೆ, ಆಯಿಷಾ ಮುಖಾಸಿ, ಸರಸ್ವತಿ ಚೌಹಾಣ್ ಮತ್ತು ಮಳೆಗೆ ಸದಾಶಿವ ಕಾಂಬ್ಳೆ, ಸುರೇಶ್ ಕೇದಾರಿ, ಸತೀಶ್ ಚೌಹಾಣ್, ಬಸವರಾಜ್ ಹರಿಜನ್, ಹನುಮಂತ ಹರಿಜನ್, ಯಶವಂತ್, ಹುಸೇನ್ ಮೇಯಾ, ಸೋಲೂರು, ಶಿವಾಜಿ ಕಾಂಬ್ಳೆ, ಅನಿಲ್ ಕಾಂಬ್ಳೆ ಸೇರಿ ಮತ್ತಿತರರು ಭಾಗವಹಿಸಿದ್ರು. ಸಾದಿಕ್ ಮುಲ್ಲಾ, ದಾಂಡೇಲಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.